ಕೆಳ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟ ಸಾಕ್ಷಿಗಳ ಹೇಳಿಕೆ ಸತ್ಯವೆಂದು ತಿಳಿದು ಬಂದಿರುವುದರಿಂದ ಆರೋಪಿ ಆದಿತ್ಯರವರಿಗೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಸ್ವಾಮಿ ಸಾಕ್ಷ್ಯಗಳನ್ನ ವಿಟ್ನೆಸ್ ಬಾಕ್ಸ್ ಕರೆಸಿ. ಈ ಮೊಕದ್ದಮೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳ ಹೇಳಿಕೆ ಮತ್ತು ವಾದ ವಿವಾದಗಳನ್ನು ನ್ಯಾಯಾಲಯ ಆಲಿಸಿದ್ದು, ಹಾಗೆಯೇ ಈ ಮೊಕದ್ದಮೆಯ ತೀರ್ಪನ್ನು ಇದೇ ತಿಂಗಳು 17ನೇ ತಾರೀಕಿಗೆ ಕಾಯ್ದಿರಿಸಲಾಗಿದೆ. ಸಾಕ್ಷಿ ಮತ್ತೆ ನೀನು ನನಗೆ 2 ಕಣ್ಗಳಿದ್ದಂಗಮ್ಮ. ಇವಾಗ ಆಲ್ರೆಡಿ ನಾ ಒಂದು ಕಣ್ ಕಳ್ಕೊಂಡಿರೋ ಕುಳ್ಬಿಡ, ಅದ್ರಲ್ಲಿ ಇನ್ನೊಂದು ಕಣ್ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಅಮ್ಮ. ನಿನಗೆ ಅದೆಷ್ಟೋ ನನ್ನ ಮೇಲೆ ಪ್ರೀತಿ, ಸಾಕ್ಷಿನ ನೀನೇ ಸಾಯಿಸ್ತಿ ಅಂತೇಳಿ ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೋ. ನಿನಗೆ ನಾನು ದ್ರೋಹ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೇ, ಕ್ಷಮಿಸ್ಬಿಡು. ಅಮ್ಮ, ತಾಯಿ ಮಗನ ಕ್ಷಮೆ ಕೇಳಬಾರ್ದಮ್ಮ. ನೀವು ಅನುಮಾನ ಪಟ್ಟಿದ್ದಕ್ಕೆ ತಾನೆ ನಾನೇನು ಅಂತ ಪ್ರೂವ್ ಮಾಡಕ್ಕಾಗಿದ್ದು. ನಾನು ನಿನ್ನ ಮೇಲೆ ಅನುಮಾನ ಪಟ್ಟಿದ್ರು ನನಗೆ ಇಷ್ಟೊಂದು ನೋವಾಗ್ತಾ ಇರಲಿಲ್ಲ ಕಣೋ. ಆದರೆ ನಾನು ನಿನಗೆ ನಿನ್ನಂತ ಕೆಟ್ಟ ಮಗ ಯಾವ ತಾಯಿ ಹೊಟ್ಟೆಲೂ ಹುಟ್ಟಬಾರ್ದು ಅಂತ ಹೇಳ್ಬಿಟ್ಟೆ. ಅದು ನನಗೆ ಇನ್ನಿಲ್ದೆ ಕಾಡ್ತಾ ಇರೋದು. ಅಮ್ಮ, ನೀವು ಬೇಜಾರು ಮಾಡ್ಕೊಂಬೇಡಮ್ಮ, ನನಗೆ ನೋವಾಗುತ್ತೆ. ನೀ ನನಗೆ ಅವತ್ತೊಂದು ಮಾತು ಹೇಳಿದೆ, ತಾಯಿ ಹಾಲು ಯಾವತ್ತಾದ್ರೂ ವಿಷ ಆಗುತ್ತಾ ಅಂತ. ಆ ಮಾತಿನ ಒಳಮರ್ಮ ನನಗೆ ಅರ್ಥನೇ ಆಗ್ಲಿಲ್ಲ. ಇವತ್ತು ನನಗೆ ನೀನೇನು ಅಂತ ನನಗೆ ಅರ್ಥ ಆಗ್ತಿದೆ. ಮೂರನವ್ರ ಮಾತು ಕೇಳಿ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೋ ಆದಿ. ಈ ತಾಯಿನ ಕ್ಷಮಿಸ್ಬಿಡು, ಈ ತಾಯಿನ ಕ್ಷಮಿಸ್ಬಿಡು. ದಯವಿಟ್ಟು ಆಗಲ್ಲ ಹೇಳ್ಬೇಡಮ್ಮ, ನನ್ನ ಕೈ ತಡ್ಕೊಳಕ್ ಆಗಲ್ಲ. ಈಗಲಾದ್ರೂ ನಾನೇನು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ನನಗಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಇನ್ ಯಾರಿಗೂ ಒಪ್ಸೋ ಅಗತ್ಯ ಇಲ್ಲಮ್ಮ. ನನ್ನ ಮಕ್ಕಳು ನನಗೆ ಉಲ್ಟಾ ಹೊಡೆದ್ಬಿಟ್ರು. ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಆ ಲೋಫರ್ ಆದಿಗೆ ಹೆದರ್ಕೊಂಡು ಈ ನನ್ನ ಮಕ್ಕಳು ನನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ರು. ನಾನೇ ತೋಡಿದ ಕೆಟ್ಟಕ್ಕೆ ನಾನೇ ಬೀಳೋ ಹಂಗಾಗೋಯ್ತು. ಅಕ್ಕ, ನೀವು ಈಗಲೂ ಅಂತ ಹೇಳಿ ಅಕ್ಕ, ಅವರೆಲ್ಲ ಇದ್ರು ಹುಡುಕಿ ಸಾಯಿಸಿ ಬರ್ತೀವಿ. ನಿಮ್ಮನ್ನು ನಂಬ್ಕೊಂಡಿದ್ದಕ್ಕೇನೆ ಆ ನನ್ನ ಮಕ್ಕಳು ಹೋಗಿ ಆದಿ ಪರ ಸಾಕ್ಷಿ ಹೇಳಿದ್ದು. ಎಲ್ಲ ಮುಗಿದ ಮೇಲೆ ಇವಾಗ ಬಂದು ಮುಗಿಸ್ತೀನಿ ಅಂತ ಹೇಳ್ತಿಲ್ಲ. ನಾಚಿಕೆ ಆಗಲ್ಲ ನಿನಗೆ? ಕಂಡು ಪೂರ್ತಿ ಕುಡ್ದು ಯಾವ್ದಾದ್ರು ಮೋರಲ್ಲಿ ಹೋಗ್ಬಿಟ್ಟು ಸಾಯಿ. ನೀವ್ ಇಲ್ಲಿಗೆ ಬಂದಿದ್ದನ್ನ ಯಾರಾದ್ರೂ ನೋಡಿದ್ರಾ? ಯಾರಾದ್ರೂ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರೇನೋ? ಇಲ್ಲ ಅಕ್ಕ, ನಮ್ಮನ್ನ ಯಾರು ಫಾಲೋ ಮಾಡಿಲ್ಲ. ಇಲ್ಲ, ನಿಮ್ ಮಾತನ್ನ ನಂಬಕ್ಕಾಗಲ್ಲ. ಅವರೆಲ್ಲ ಇಲ್ಲಿಗೂ ನನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ಆಶ್ಚರ್ಯನೇ ಇಲ್ಲ. ಒಟ್ಟಲ್ಲಿ
ನನಗೆ ಉಳುಗಾಲ ಇಲ್ಲ ಅಷ್ಟೇ. ಮೊದ್ಲು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ನೀವೆಲ್ರಿಗೂ ಬರ್ತಿದ್ದೀರಾ? ಅಕ್ಕ ನಿಮ್ ಜೊತೆ ನಾನ್ ನಿಮ್ಮನ್ ಜೊತೆ ಕರ್ಕೊಂಡು. ಸರಿ ಬನ್ನಿ. ಅಮ್ಮ ನನ್ ಯಾರು ನಮ್ದೇ ಇದ್ರು ಪರವಾಗಿಲ್ಲ ಅಮ್ಮ. ನೀನೊಬ್ಳು ನನ್ನ ಅಪರಾಧಿ ಅಲ್ಲ ಅಂತ ಹೇಳಮ್ಮ. ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೋಸ್ಕರ ಯಾರನ್ನು ಹೆದರಿಸೋದು ಬೆದರಿಸೋದು ಅಲ್ಲ, ನ್ಯಾಯವಾದ ರೀತಿನಲ್ಲಿ ಪ್ರೂವ್ ಮಾಡಬೇಕು. ಆಗ್ಲೇ ಕಳಿಸೋದು. ಯಾರು ಏನೇ ಪ್ರೂವ್ ಮಾಡಿದ್ರು ಅಥವಾ ಯಾರ ಮನೆಯಿಂದ ಕಳ್ಸಿನಿ ಅಂದ್ರೂ ನಾನ್ ಮಾತ್ರ ನಿಮ್ಮನ್ನ ಕಳ್ಸಲ್ಲ. ಯಾರೇ ಬಂದ್ರು ಸರಿ, ನಾನ್ ಮಾತ್ರ ನಿಮ್ಮನ್ನ ಬೇರೆಯವ್ರ ಜೊತೆ ಕಳ್ಸ್ಕೊಡಲ್ಲ ಅಷ್ಟೇ. ಅಮ್ಮನ್ ಮಾತ್ರ ಕಳ್ಸಲ್ಲ. ಶಕು 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 ನಾನ್ ಗೆದ್ದೆ ಶಕು, ನಾನ್ ಗೆದ್ದೆ. ಇನ್ ಮುಂದೆ ನನ್ ಮುಂದೆ ಯಾವ ಕಳಂಕನೂ ಇರಲ್ಲ. ಏನೋ ಹೇಳ್ತಿದ್ಯಾ ನೀನು? ಹೌದು ಶಕು, ಕೇಸ್ ನನ್ ಕಡೆ ಆಯ್ತು. ನನ್ನ ನಿರಪರಾಧಿಯಿಂದ ಆಲ್ಮೋಸ್ಟ್ ಪ್ರೂವ್ ಆಗಿದೆ. ಇನ್ ಜಡ್ಜ್ಮೆಂಟ್ ಕೊಡೋದೊಂದೇ ಬಾಕಿ. ಡ್ಯಾಡ್ ಡ್ಯಾಡ್ ನಾವ್ ಅನ್ಕೊಂಡಂಗೆ ಆಯ್ತು ಡ್ಯಾಡ್. ಜಡ್ಜು ಸಾಕ್ಷಿಗಳನ್ನೆಲ್ಲ ಕೇಳ್ಮೇಲೆ ಅರ್ಪಿತಾ ಮತ್ತೆ ವಿಶಾಲಾಕ್ಷಿನ ಅರೆಸ್ಟ್ ಮಾಡಕ್ಕೂ ಹೇಳಿದ್ದಾರೆ. ಇನ್ ಮುಂದೆ ಐ ಆಮ್ ಅ ಫ್ರೀ ಬರ್ಡ್ ಡ್ಯಾಡ್. ನೀನಿನ್ನೂ ಫ್ರೀ ಬರ್ಡ್ ಅಲ್ಲ ಅದಿ. ಜಡ್ಜ್ಮೆಂಟ್ ಬಾಕಿ ಇದೆ. ಅಷ್ಟರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನೀನು ಎಚ್ಚರಿಕೆಯಿಂದ ಇರಬೇಕು. ನೀವ್ ಹೇಳೋದು ನಿಜಾನೇ ಡ್ಯಾಡ್. ಆದ್ರೆ ಸಾಕ್ಷಿ ಹೇಳಿದವ್ರಿಗೆ ನನಗ ದೇವ್ರಿದ್ದಾಗೆ. ಅವ್ರನ್ನ ಕಾಪಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅವ್ರ ಹೇಳಿಕೆನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅದ್ರ ಅಗತ್ಯನೂ ಇಲ್ಲ. ನೀನು ಕಲಿಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ತುಂಬ ಇದೆ ಅದಿ. ಅರ್ಪಿತಾ ಮತ್ತೆ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅವಳು ಕೋರ್ಟಲ್ಲಿ ಮೇಲ್ಮನವಿ ಸರಿಸೋದ್ರೆ? ಅದಕ್ಕೆ ನೀನು ಎಚ್ಚರಿಕೆಯಿಂದ ಇರಬೇಕು. ಡೋಂಟ್ ವರಿ ಡ್ಯಾಡ್. ಅರ್ಪಿತಾ ಮತ್ತೆ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಕ್ಕೆ ಚಾನ್ಸೇ ಇಲ್ಲ ಡ್ಯಾಡ್. ಜಡ್ಜ್ಮೆಂಟ್ ಕೊಡೋದಿಕ್ಕೆ ಉಳಿದಿರೋದು 13 ದಿನ. ಅಮ್ಮ ಈ ಮನೆಗೆ ಬರೋದಕ್ಕೂ ಉಳಿದಿರೋದು 13 ದಿನ. ಯೋಗ ಅಂದ್ರೆ ನಂದೇ ಅಲ್ವಾ ಡ್ಯಾಡ್? ನಾನು ನಿರಪರಾಧಿ ಅಂತ ಜಡ್ಜ್ಮೆಂಟ್ ಕೊಡೋ ದಿನಾನೇ ನನ್ನಿಂದ ದೂರ ಆಗಿರೋ ನಮ್ಮಮ್ಮ ನಂಗೆ ಹತ್ರ ಆಗೋದು. ಒಂದೇ ದಿನ ಈ 2 ಖುಷಿ ಡಬಲ್ ಧಮಾಕ ಡ್ಯಾಡ್. ಅವತ್ತಿನ ಸಂತೋಷನ ಸೆಲೆಬ್ರೇಟ್ ಮಾಡೋಕೆ ಎಲ್ಲ ಅರೇಂಜ್ ಮಾಡಿ ಡ್ಯಾಡ್. ಜಾಮ್ ಜೂಮ್ ಅಂತ ಕುಡಿದು ಕುಪ್ಪಿಸ್ಬಿಡೋಣ. ನಿನಗೆ ಹೇಗಿಷ್ಟನೋ ಹಾಗೆ ಅರೇಂಜ್ ಮಾಡ್ಕೊ. ನಾನು ಯಾವುದಕ್ಕೂ ಅಡ್ಡಿ ಮಾಡಲ್ಲ. ನನಗೆ ನಿನ್ನ ಸಂತೋಷನೇ ಮುಖ್ಯ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಓ, ಒಂದು ಮರ್ತೆ ಬಿಟ್ಟಿದ್ದೆ. ಏನ್ ಮಾಡ್ತಿದ್ಯೋ ಅದಿ? ಏನಿಲ್ಲ ಶಕ್ಕು, ನಾನು ಕೆಲವ್ರನ್ನ ಮೀಟ್ ಮಾಡಿ ಮಾತಾಡ್ಬೇಕು. ನಂಗೆ ಆಗ್ತಿರೋ ಖುಷಿನ ಹಂಚ್ಕೋಬೇಕು. ಬರ್ಲಾ? ಬಾಯ್ ಬಾಯ್ ಡ್ಯಾಡ್. ಡ್ಯಾಡ್, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡ್ಬೇಕು. ಬಂದ ಮೇಲೆ ಮಾತಾಡ್ತೀನಿ. ಇವತ್ತು ಕೋರ್ಟ್ನಲ್ಲಿ ಎಲ್ಲ ಸಾಕ್ಷಿಗಳು ಆದಿತ್ಯನ ಪರವಾಗಿ ಹೇಳಿಕೆ ಕೊಟ್ಟಿದ್ದು. ಅದು ಯಾವುದೇ ಭಯ ಇಲ್ಲದೆ. ಅಂದ್ರೆ ಅಲ್ಲಿಗೊಂದು ಸರಿಯಾದ ದಾರಿಲೇ ಸಾಬೀತು ಮಾಡಿದಾನಂತಾಯ್ತು. ಸದ್ಯದಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಆದಿ ನಿರಪರಾಧಿ ಅಂತಾನೆ ಬರ್ಬೋದು. ಬರ್ಬೋದು. ಅದಕ್ಕೇನೀಗ? ನಾನು ಈಗ ಅದನ್ನೇ ಕೇಳ್ತಾ ಇರೋದು. ನಾನೇನ್ ಮಾಡ್ಲಿ? ಅಂದ್ರೆ ಎಲ್ಲಿರ್ಬೇಕು ಅಂತ ನನ್ನನ್ನು ಕೇಳಿದ್ರೆ? ನೀವೇ ತಾನೇ ಹೇಳಿದ್ದು
ನ್ಯಾಯವಾದ ರೀತಿಯಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡು, ನಿನ್ ಜೊತೆ ಕಳಿಸ್ತೀನಿ ಅಂತ ಹೇಳಿ. ಏನ್ ನಿಮ್ ನಿರ್ಧಾರ? ಅವತ್ತು ಪೌರುಷದಿಂದ ಮಾತಾಡಿ ಇವತ್ತು ಸುಮ್ಮನೆ ನಿಂತ್ಬಿಟ್ರೆ ಈಗೇನು ನಿಮಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಅಂದ್ರೆ ನನ್ನ ಕಳ್ಸ್ಕೊಡಕ್ ಸಿದ್ಧವಾಗಿದ್ದೀರಾ ನೀವು? ಹೋಗ್ತೀನಿ ಅಂತ ಕುಣಿತಾ ಕೂತ್ರೆ ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ಅವತ್ಯಾರು ಉಮೇದಿನಿಂದ ಹೇಳಿದ್ದು? ನಾನಾ ನೀವಾ? ಬಾಯಿ ತಪ್ಪಿ ಹೇಳ್ದೆ, ಅದನ್ನ ಹೇಳ್ಕೊಂಡು ಸಾಧಿಸ್ತಾ ಇದ್ರೆ? ಬಾಯಿ ತಪ್ಪಿ ಹೇಳಿದಲ್ಲ, ಎಚ್ಚರಿಕೆ ಇದ್ದೆ ಹೇಳಿದ್ದು. ಹೌದು ಹೇಳ್ದೆ, ಅವನು ಪ್ರೂವ್ ಮಾಡಕ್ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಹೇಳ್ದೆ. ಮಾಡ್ಬಿಟ್ರೆ ಏನ್ ಮಾಡೋದು ಅನ್ನೋದಕ್ಕೆ ಪರ್ಯಾಯ ಮಾರ್ಗನ ಹುಡುಕ್ಬೇಕು ತಾನೆ. ರಾಜಕೀಯದಲ್ಲಿ ಇದೀನಿ ಅಂತ ಹೇಳ್ತೀರಾ? ರಾಜಕೀಯದ ಪಾಠನ ನೀವು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಹೌದು, ನಿಮಗ್ ಯಾರು ಏನು ಹೇಳ್ಬೇಕಾಗಿಲ್ಲ, ಎಲ್ಲಾ ತಿಳಿದು ಸರ್ವಂದರು ನೀವು. ಗಂಡನ್ ಜೊತೆ ಗೌರವದಿಂದ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ನಡತೆ ಸರಿ ಇಲ್ಲ, ಅದೇನ್ ಮಕ್ಳಿಗೆ ಪಾಠ ಹೇಳ್ತಿರೋ? ಏನಂದ್ರೆ ನನ್ ನಡತೆ ಸರಿ ಇಲ್ವಾ? ಸರಿ ಇಲ್ಲ ಇಲ್ಲ ನೀವಂದ್ರಿ. ಮಾತಾಡೋ ರೀತಿ ನಿಮ್ಮ ಮನ್ಸಲ್ಲಿ ನನ್ನ ಬಗ್ಗೆ ಕೇಳಿ ಭಾವನೆ ಇದೆ. ಮುಟ್ಬೇಡಿ, ನೀವು ನನ್ನ ಮುಟ್ಬೇಡಿ. ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಆರ್ತಿವ್ರೆ. ಆರ್ತಿ ಅಂತ ಕರಿಬೇಡಿ. ಇನ್ನೇನಂತ ಕರಿಬೇಕು? ಹೇಳಿದ್ರಲ್ಲ ನಡತೆ ಕೆಟ್ಟೋಳು ಅಂತ. ಗಂಡನ ಜೊತೆ ಗೌರವದಿಂದ ನಡ್ಕೊಳ್ಬೇಕಂತೆ, ಹೆಂಡತಿ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ನಡತೆ ಕೆಟ್ಟೋಳು ಅಂತೆ. ಶೋಭಾ, 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 ಅದಿ ಸ್ವೀಟ್ ತಗೋ ಶೋಭಾ. ಏನಕ್ಕೋ ಸ್ವೀಟ್ ಅಲ್ಲ? ಇವತ್ತು ಕೋರ್ಟಲ್ಲಿ ತೀರ್ಪು ನನ್ ಕಡೆ ಆಯ್ತು. ಶೋಭಾ, ಇವ್ ಸಾಕ್ಷಿಗಳೆಲ್ಲ ನನ್ನ ಪರವಾಗಿ ಹೇಳಿದ್ರು. ನೋ ಐ ಆಮ್ ಫ್ರೀ. ಬಟ್ ಶೋಭಾ, ನನಗೆ ಅವತ್ತೇ ಹೇಳಿದೆ ತಾನೆ ಸಾಕ್ಷಿಗೆ ಆಕ್ಷನ್ ಮಾಡಿದ್ದು ಅರ್ಪಿತಾ ಅಂತ. ಕೋರ್ಟಲ್ಲಿ ಅದು ಪ್ರೂವ್ ಆಗೋಯ್ತು ಶೋಭಾ. ನನಗೆ ಗೊತ್ತಿತ್ತು ಕಣ, ನೀನು ಯಾವ ತಪ್ಪು ಮಾಡಿಲ್ಲ ಅಂತ. ಸಾಕ್ಷಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ, ಅಂಥವನು ಅವಳು ಸಾವನ್ನ ಬಯಸ್ತೀಯ. ಆ ದೇವರು ನನ್ನ ನಂಬಿಕೆನ ಸುಳ್ಳು ಮಾಡಿಲ್ಲ ಕಣ. ನನಗೆ ಈಗ ಸಮಾಧಾನ ಆಯ್ತು ಶೋಭಾ. ಅಮ್ಮನಿಗೆ ನಾನು ನಿರಪರಾಧಿ ಅಂತ ನಂಬಿಕೆ ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ನಾ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇದ್ದೆ. ಈಗ ಅಮ್ಮನಿಗೆ ನನ್ನ ಮೇಲೆ ನಂಬಿಕೆ ಬಂದಿದೆ, ನನಗಷ್ಟು ಸಾಕು ಶೋಭಾ. ಅವಳಿಗೂ ನಿನ್ ಮೇಲೆ ನಂಬಿಕೆ ಇತ್ತು ಕಣೋ, ಆದ್ರೆ ನನಗೆ ಗೊತ್ತು ಬಿಡು ಶೋಭಾ, ಅಮ್ಮನ ಮನ್ಸು ಎಂತದ್ದು ಅಂತ ನನಗೆ ಗೊತ್ತಿಲ್ವಾ? ಅಮ್ಮ ಕೋರ್ಟಲ್ಲಿ ನನ್ನ ವಿರುದ್ಧ ಸಾಕ್ಷಿ ಹೇಳ್ಬೇಕಾದ್ರೆ ಅದು ಅವರ ಆತ್ಮಸಾಕ್ಷಿ ವಿರುದ್ಧವಾಗಿತ್ತು. ಆ ಸಮಯದಲ್ಲಿ ಅಮ್ಮ ನನ್ನ ತಾಯಿಯಾಗಿರ್ಲಿಲ್ಲ, ಆ ಸೂರ್ಯನ ಹೆಂಡತಿ ಆಗಿದ್ರು. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಆರ್ತಿ ನಿನ್ನ ಮಗ ಅಂತಾನೆ ಅಂದ್ಕೊಂಡಿದ್ದಾರೆ. ನಮ್ಮಮ್ಮನ ಮನ್ಸಲ್ಲಿ ನನ್ನ ಮೇಲಿರೋ ಪ್ರೀತಿನ ಯಾವುದೇ ಕಾರಣಕ್ಕೂ ಯಾರಿಂದನೂ ಬದಲಾಯಿಸಕ್ ಸಾಧ್ಯ ಇಲ್ಲ. ನೋಡು ಶೋಭಾ, ಇವಾಗ ಕೇಸ್ ನನ್ನ ಕಡೆ ಆಗಿದೆ, ಒಳ್ಳೆ ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ಇನ್ಮೇಲೆ ಏನಿದ್ರು ಸಂತೋಷವಾಗಿ ನಗ್ನಗ್ತಾ ಇರ್ಬೇಕಷ್ಟೇ. ನಾನು ಅಷ್ಟೇ ಹಳೇದ್ನೆಲ್ಲ ಮರ್ತ್ಬಿಡ್ತೀನಿ. ಈ ಮೇಲೇನಿದ್ರು ಈ ಮನೇಲಿ ಬರೀ ನಗುನೇ ಕಾಣಿಸ್ಬೇಕು. ನಾನು, ನೀನು, ಅಪ್ಪ, ಅಮ್ಮ ಸಂತೋಷವಾಗಿದ್ಬಿಡೋಣ. ಯಾರ್ಯಾರು ಅಂದೆ? ಅದೇ ಶೋಭಾ, ನಾನು, ನೀನು, ಅಮ್ಮ, ಅಜ್ಜಪ್ಪ. ಅಜ್ಜಪ್ಪ ಅಂದ್ರೆ ಯಾರು? ಏನ್ ಶೋಭಾ ನೀನು ಆಗ್ಲೇ ಮರ್ತ್ಬಿಟ್ಯಾ? ಅಜ್ಜಪ್ಪ ಅಂದ್ರೆ ನಿಮ್ ಯಜಮಾನ್ರು ಶ್ರೀ 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 ಸತ್ಯೇಂದ್ರ ಅವರು. ಇಲ್ಲ ಕಣ, ನೀನ್ ಬೇರೆ ಏನೋ ಹೇಳ್ದೆ, ನನಗೆ ಚೆನ್ನಾಗಿ ಕೇಳಿಸಿದೆ. ನೀನು ಯಾವತ್ತೂ ಅವ್ರನ್ನ ಅಜ್ಜಪ್ಪ ಅಂತ ಕರೀಲೇ ಇಲ್ಲ. ನೀನು ಮೊದಲು ಕರೆದಿದ್ದೆ ಅಪ್ಪ ಅಂತ. ಏನ್ ಶೋಭಾ ನೀನು, ನಾನೇನೋ ಹೇಳಿದ್ರೆ ನೀನ್ ಇನ್ನೇನೋ ಕೇಳಿಸ್ಕೊಂಡು ನನ್ನ ಕನ್ಫ್ಯೂಸ್ ಮಾಡ್ತೀಯಲ್ಲ. ನಾನು ಯಾಕೋ ಕನ್ಫ್ಯೂಸ್ ಮಾಡ್ಕೊಂಡು? ನೀನು ಹೇಳಿದ್ದನ್ನ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. ನೀನು ಅಪ್ಪ ಅಂತಾನೆ ಹೇಳಿದ್ದು. ಅಯ್ಯೋ, ನನಗೆ ಇವತ್ತು ಕರಿಬೇಕು ಅನ್ಸ್ತು, ಕರೆದೆ. ಏನ್ ತಪ್ಪು? ನೀನು ಏನು ಕರೆದಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಅದೆಲ್ಲ ಬಿಡು, ಮೊದಲು ನೀನು ಎಲ್ಲಿದ್ಯಾ, ಯಾರ ಜೊತೆಲಿ ಇದೆಯಾ ಅಂತ ಹೇಳು. ಎಲ್ಲಿದೆ ನಿನ್ನ ಮನೆ? ಅಯ್ಯೋ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ತಡಿ, ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಇದರಲ್ಲಿ ನನ್ನ ಮನೆ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಇದೆ. ನೀನು ಯಾವಾಗ ಬೇಕಾದ್ರೂ ಬಾ,
ಆದ್ರೆ ಬರೋಕ್ಕೂ ಮುಂಚೆ ಒಂದು ಫೋನ್ ಮಾಡ್ಬಾ. ಯಾಕೆಂದ್ರೆ ನಾ ಹೊರಗಿದ್ರೆ ಕಷ್ಟ. ತಗೋ. ಯಾಕೆ ಈಗಲೇ ಬರೋದು ಬೇಡವಾ? ಹಾಗಲ್ಲ ಶೋಭಾ, ನೀನ ಇವಾಗಲೇ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ನನಗೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಲ್ಲಿ ನನಗೆ ಹೋಗ್ಲೇಬೇಕು. ಹೋಗ್ಬರೋ ಅಷ್ಟೊತ್ತಿಗೆ ಲೇಟ್ ಆಗತ್ತೆ. ಅದಕ್ಕೆ ಬರಲಾ? ಬಾಯ್. ನಾನು ಹೇಳಿರೋ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ? ಎಸ್ ಸರ್, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಎಲ್ಲ ಇದರಲ್ಲಿದೆ ಸರ್. ಗುಡ್, ವೆರಿ ಗುಡ್. ಎಲ್ಲ ವಿತ್ ಅಡ್ರೆಸ್ ಕಲೆಕ್ಟ್ ಮಾಡಿದ್ದೀರಾ? ಅಷ್ಟೇ ಅಲ್ಲ ಸರ್, ಅವ್ರ ಫೋಟೋ ಸಹ ಇದೆ. ತಗೊಳ್ಳಿ, ಇದೆ ಅವ್ರ ಫೋಟೋ. ಇಷ್ಟೇ ಅಲ್ಲ ಸರ್, ಆದಿತ್ಯ ಅನ್ನೋರು ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಅದೇ ನೀನು ಎಲ್ಲಿದ್ಯಾ ಅಂತ ನನ್ನ ಕೈಲಿ ಕಂಡಿಡಿಯೋಕ್ಕಾಗಲ್ಲ ಅನ್ಕೊಂಡೆ ಅಲ್ವಾ? ಈಗ ತೋರಿಸ್ತೀನಿ ಕಣೋ ನಾನು ಏನು ಅಂತ. ಹೆಣದ ಮೇಲೆ ಕಾಲಿಟ್ಟು ಕುಣಿಯೋ ಜಾತಿ ಒಂದು. ಹಳ್ಳಕ್ಕೆ ಬಿದ್ದವ್ರ ಮೇಲೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ತಾನೇ ಗೆದ್ದೆ ಅಂತ ಮೆರಿತಾ ಇದ್ದಾನೆ. ಏನ್ ಸುರೇಶ್ ಸಾಹೇಬ್ರೆ, ಏನ್ ಮಾಡ್ತಾ ಇದೀರಾ? ಬಿಸಿ ಇದ್ದೀರಾ ಹೇಗೆ? ಅದೆಲ್ಲ ನಿನ್ಗೆ ಯಾಕೋ? ಫೋನಲ್ಲೇ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ವಿಷಯ ತುಂಬಾ ಗಂಭೀರವಾಗಿದೆ. ಫೇಸ್ ಟು ಫೇಸ್ ಎದ್ರ ಬದ್ರ ನಿಂತ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರುತ್ತಪ್ಪ. ಅದು ಅಲ್ಲದೆ ನಿಮ್ನ ನೋಡ್ಬೇಕು ಅಂತ ತುಂಬಾ ಅನ್ಸ್ತಿದ್ಯಪ್ಪ. ಅದಕ್ಕೆ ಒಂದು ಕೆಲಸ ಮಾಡಿ, ಈಗಿಂದೀಗ್ಲೇ ಮನೆಯಿಂದ ಹೊರಗೆ ಬನ್ನಿ. ನಿಮ್ಗೋಸ್ಕರ ಮನೆ ಆಚೆನೆ ಕಾಯ್ತಾ ಇರ್ತೀನಿ. ಬರ್ತೀರಲ್ವಾ? ಬರಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನು ಮಾಡಲ್ಲ, ಸೀದಾ ನಿಮ್ ಮನೆಗೆ ಬರ್ತೀನಿ. ದಬ 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 ಅಂತ ಬಾಕ್ಲು ಬಡಿತೀನಿ. ಆಗ ತೊಂದ್ರೆ ನಿಮಗೆ. ಅಮ್ಮ ಎದ್ದೇಳ್ತಾರೆ, ಯಾರು ಅಂತ ಕೇಳ್ತಾರೆ. ಸುಮ್ಮನೆ ಸೀನ್ ಕ್ರಿಯೇಟ್ ಆಗತ್ತೆ. ಬೇಕಾ ಇದಲ್ಲ? ಅಲ್ಲ ಹರಟೆ, ಏನಷ್ಟೊತ್ತಲ್ಲಿ ನಿನ್ನ ಏನಂತ ಅಂದ್ಕೊಂಡಿದ್ಯಾ? ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಇಷ್ಟ ಬಂದಂಗೆ ಆಡ್ತಿದ್ಯಾ? ಯಾಕೆ ಬಂದ ಇಷ್ಟೊತ್ತಲ್ಲಿ? ಕೂಲ್ ಡೌನ್. ಸ್ವಲ್ಪ ಸಮಾಧಾನವಾಗಿರಿ. ಈ ವಯಸ್ಸಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೋಡೋ, ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಯಾಕೆ ಬಂದೆ ಅದನ್ನ ಹೇಳು. ಹೇಳೋದಿಕ್ಕೆ ಬಂದಿರೋದು ಸರ್. ನೀವ್ ಸುಮ್ಮನೆ ಪಿ ರೇಸ್ ಮಾಡ್ಕೊಂಡು ಮಾತನ್ನ ಎಲ್ಲೆಲ್ಲೋ ತಗೊಂಡೋಗ್ತಾ ಇದ್ದೀರಾ. ನೋಡಿ, ನೀವ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ ಯಾಕೆ? ಸಾಕ್ಷಿನ ನಾನೇ ಆಕ್ಸಿಡೆಂಟ್ ಮಾಡಿಸಿ ಕೊಂದಿದ್ದೀನಿ ಅಂತ ತಾನೆ? ಇವಾಗ ನಾನ್ ಮಾಡಿದ್ದೇನೆ ಅಂತ ಪ್ರೂವ್ ಆಗಿದೆಯಲ್ಲ. ಅದು ನೀವ್ ಹೇಳ್ದಾಗೆ ನ್ಯಾಯವಾದ ದಾರಿಲಿ. ಮತ್ ಯಾಕಿನ್ನ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ನಾನು ಆರ್ತಿಯವ್ರ ಮಗ. ಅದೇ ಆರ್ಯನು ಆರ್ತಿಯವ್ರ ಮಗನೇ. ಆದ್ರೆ ನಿಮಗೆ ಅವನ ಕಡೆ ಪ್ರೀತಿ ಜಾಸ್ತಿ. ಯಾಕೆ ಹೇಳಿ? ಅವನು ನಿಮ್ಮ ರಕ್ತ, ಆದ್ರೆ ನಾನು ನಿಮ್ ರಕ್ತ ಅಲ್ವಲ್ಲ. ಅದೇ ನಾನು ಆರ್ಯನ್ ಸ್ಥಾನದಲ್ಲಿ ಇದ್ದಿದ್ರೆ ನೀವ್ ಈ ರೀತಿ ಮಾಡ್ತಿದ್ದೀರಾ? ಇಲ್ಲ ತಾನೆ? ಛೇ, ನನಗೂ ನಿಮ್ ಜೊತೆ ಈ ರೀತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ ನನಗೂ ಇಷ್ಟ ಅಲ್ಲಪ್ಪ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವ್ ಹೇಳ್ದಾಗೆ
ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಾಗಿದೆ. ಈಗ ನೀವು ನಿಮ್ಮ ಮಾತನ್ನ ಉಳಿಸ್ಕೋಬೇಕು. ನಮ್ಮಮ್ಮನ ನನ್ನ ಜೊತೆ ಯಾವಾಗ ಕಳ್ಸ್ಕೊಡ್ತೀರಾ ಹೇಳಿ? ನೀವು ಅಮ್ಮನ ನಿಮ್ಮ ಗಾಡಿ ಕಳಿಸ್ತೀರಾ ಇಲ್ಲ ನನ್ನ ಗಾಡಿ ನಾನು ಕರ್ಕೊಂಡು ಹೋಗ್ಲಾ? ಆಯ್ತು, ಒಂದು ಕೆಲಸ ಮಾಡೋಣ. ಅರ್ಧ ದಾರಿ ನೀವು ಕರ್ಕೊಂಬನ್ನಿ, ಇನ್ನು ಅರ್ಧ ದಾರಿ ನಾನು ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಅಲ್ವಾ ಪ್ಲಾನು? ನೋಡಿ, ನಿಮ್ಗಿನ್ನ 4-5 ದಿನ ಟೈಮ್ ಕೊಡ್ತೀನಿ. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನೀವೇ ಕಳಿಸ್ತೀರಾ ಇಲ್ಲ ನಾನೇ ಮನೆಗೆ ನುಗ್ಗಿ ಕರ್ಕೊಂಡು ಹೋಗ್ಲಾ? ನಿಮ್ಮ ಫೋನಿಗೋಸ್ಕರನೇ ಕಾಯ್ತಾ ಇರ್ತೀನಿ. ಸದ್ಯಕ್ಕೆ ಬರಲಾ ಸರ್? ಬರಲಾ?